ಸಿ ಬಿ ಎಸ್ ಸಿ ಸಿಲೆಬಸ್ ಬೆಸ್ಟೋ, ಐ ಸಿ ಎಸ್ ಸಿ ಸಿಲೆಬಸ್ ಬೆಸ್ಟೋ, ಸ್ಟೇಟ್ ಲೆವೆಲ್ ತುಂಬ ತೊಂದರೆಲಿದ್ದಾರಂತೆ, ಸ್ಟೇಟ್ ಸಿಲೆಬಸ್ಗೆ ಹಾಕ್ಬಿಟ್ರಂತೆ, ಸಿ ಬಿ ಎಸ್ ಸಿಗೆ ಸೇರಿಸಿ ಅಂತ. ನಮಸ್ಕಾರ ಸ್ನೇಹಿತರೆ, ನಮಗೊಬ್ಬರು ಪ್ರಶ್ನೆ ಕೇಳಿದ್ದಾರೆ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ. ಸಿ ಬಿ ಎಸ್ ಸಿ ಸಿಲೆಬಸ್ ಬೆಸ್ಟೋ, ಐ ಸಿ ಎಸ್ ಸಿ ಸಿಲೆಬಸ್ ಬೆಸ್ಟೋ, ಸ್ಟೇಟ್ ಲೆವೆಲ್ ಸಿಲೆಬಸ್ ಬೆಸ್ಟೋ ಅಂತ ಕೇಳಿದ್ದಾರೆ. ಒಬ್ರು ಯಾರೋ ತುಂಬ ತೊಂದರೆಲಿದ್ದಾರಂತೆ, ಸ್ಟೇಟ್ ಸಿಲೆಬಸ್ಗೆ ಹಾಕ್ಬಿಟ್ರಂತೆ, ಅಕ್ಕಪಕ್ಕದ ಮನೆಯವರೆಲ್ಲ ಸಿ ಬಿ ಎಸ್ ಸಿಗೆ ಸೇರಿಸ್ಬಿಟ್ರಂತೆ. ನನ್ನ ಹೆಂಡತಿ ತುಂಬ ಟಾರ್ಚರ್ ಮಾಡ್ತಾಯಿದ್ದಾಳೆ, ಸಿ ಬಿ ಎಸ್ ಸಿಗೆ ಸೇರಿಸಿ ಅಂತ. ನಾನು ಹೇಳ್ತೀನಿ, ನೀವು ಸ್ವಲ್ಪ ವಿಚಾರ ಮಾಡಿ ಸರ್ಕಾರಿ ಶಾಲೆಗೆ ಹಾಕೋದು ಬೆಸ್ಟು. ಸರ್ಕಾರಿ ಶಾಲೆಯಲ್ಲಿ ಬೇಕಾದ್ರೆ 5ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಲಿ. ನೀವು ಮನೇಲಿ ವಿದ್ಯಾವಂತರು ಇರ್ತೀರ, ಅದಕ್ಕೆ ಬೇಕಾದ್ರೆ ಇಂಗ್ಲೀಷ್ ಕಲಿಸ್ತಾ ಹೋಗಿ. 5th ಸ್ಟ್ಯಾಂಡರ್ಡ್ ಆದಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ, ಇಂಗ್ಲೀಷ್ ಬರುತ್ತೆ, ಏನೇನೂ ಸಮಸ್ಯೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಎಷ್ಟೋ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದಾರೆ. ಈಗ ಮಾಡ್ರನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಮ್ಮ ಸ್ನೇಹಿತರೊಬ್ಬರು ನಿನ್ನೆ ಒಂದು ವಿಡಿಯೋಕ್ಕೆ ಒಂದು ಆರ್ಟಿಕಲ್ ಕಳಿಸಿದರು, ಟೆಕ್ಕಿಗಳ ಮಕ್ಕಳು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಂತ. ಇದು ನಿಜ ಕೂಡ. ಒಂದು 6 months ಬ್ಯಾಕು ಒಬ್ಬರು ಗಂಡ ಹೆಂಡ್ತಿ ನಾನು ನೋಡೋಕ್ಕೋಸ್ಕರ ಬಂದಿದ್ದರು, ನನ್ನ ಯೂಟ್ಯೂಬ್ ಅಭಿಮಾನಿಗಳಾಗಿ ಮಗುನೂ ಕರ್ಕೊಂಡು ಬಂದಿದ್ದರು. ನನ್ನ ಮಗುನ ಕ್ವಶನ್ ಕೇಳಿದೆ, ಎಲ್ಲೋಗ್ತಿದೆಯಪ್ಪ ಏನು ಅಂತ. ಅವ್ರು ನಕ್ಬಿಟ್ರು. ಯಾಕೆ ಅಂದರೆ ನೀವು ನಗ್ತೀರಾ, ಅವ್ನು ಉತ್ತರ ಕೇಳಿ ಅಂದರು. ಏನು ಅಂದರೆ ಅವ್ನು ಹೇಳ್ದ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಅಂತ. ಗಂಡ ಸಾಫ್ಟ್ವೇರ್ ಇಂಜಿನಿಯರ್, ಹೆಂಡ್ತಿ MBA ಮಾಡಿದ್ದಾರೆ, ಮತ್ತು ಒಳ್ಳೆ ಶ್ರೀಮಂತರು ಕೂಡ. ಬೆಂಗಳೂರಿನಲ್ಲೂ ಒಳ್ಳೆ ಸ್ವಂತ ಮನೆ ಇದೆ, ಆ ಸ್ಥಿತಿವಂತರು, ಒಳ್ಳೆ ಸಂಪಾದನೆ ಮಾಡ್ತಾರೆ. ಅಂಥ ಹುಡುಗನ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಯಾಕೆಂದರೆ ಸರ್ಕಾರಿ ಶಾಲೆ ತುಂಬ ಚೆನ್ನಾಗಿದೆ ಅಂತೆ. ಅವ್ರು ಹೇಳ್ತಾರೆ, ಬಡತನದ ಮಕ್ಕಳೆಲ್ಲ ಬರ್ತಾರೆ, ಅವ್ರ ಜೊತೆ ನನ್ನ ಮಗು ಬೆಳಿಬೇಕು, ಸಮಾಜದ ಅರ್ಥ ಆಗಬೇಕು ಅವನಿಗೆ. ಆ ಮಧ್ಯಾಹ್ನ ಒಳ್ಳೆ ಊಟ ಕೊಡ್ತಾರೆ ಗುರುಜಿ, ತೊಂದರೆ ಇಲ್ಲ, ನಾನು ಹೋಗಿ ಚೆಕ್ ಮಾಡಿದ್ದೀನಿ, ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಬರ್ತದೆ ಮಗು, ಆರಾಮ ಒಳ್ಳೆ ಟೈಮ್ ಇರುತ್ತೆ, ಆಟ ಆಡ್ಕೊಂಡು ಆರಾಮಾಗಿ ಬರುತ್ತೆ. ನಾವು ಮನೆಯಲ್ಲಿ ಬೇಕಾ ಸಣ್ಣ ಪುಟ್ಟ ಹೇಳ್ಕೊಡ್ತೀವಿ, ಇಂಗ್ಲೀಷ್ ಕಲಿಸ್ಕೊಡ್ತೀವಿ, ನಮ್ಗೆ ಅದೇ ಇಷ್ಟ ಅಂದರು. ನೋಡಿ, ಈ ಚಿಂತನೆ ಅದ್ಭುತ. ಇನ್ನೊಬ್ಬರು ನಮ್ಮ ಅಭಿಮಾನಿ ಮತ್ತು ನಮ್ಮ ಸ್ನೇಹಿತರು ವೇದಮೂರ್ತಿ ಅಂತ, ಅವರು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಈಸ್ ಆಲ್ಸೋ ಎ ರಿಸರ್ಚರ್. ಬೇರೆ ಬೇರೆ ವಿಚಾರಗಳ ಬಗ್ಗೆ ರಿಸರ್ಚೆಲ್ಲ ಮಾಡ್ತಾ ಇರ್ತಾರೆ. ಅವರ ಮಕ್ಕಳು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರ 2 ಮಕ್ಕಳು ಓದುತ್ತಿದ್ದಾರೆ. ಹೀಗೆ ತುಂಬ ಜನ ಕಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಎಲ್ಲ ಬಂದಿದೆ. ಸೊ ನೀವು ಎಜುಕೇಷನ್ ಅಂದರೆ ತುಂಬ ತಪ್ಪು ತಿಳುವಳಿಕೆ. ಇಂಗ್ಲೀಷ್ ಮೀಡಿಯಮ್ನ ಹೋಗಿ ಮನೆಗೆ ಬಂದು ಟಸ ಪುಸ ಅಂತ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಉದ್ಧಾರ ಆಗೋದು ಅಂದ್ಕೊಂಡ್ಬಿಟ್ಟಿದ್ದೀರ. ಇಂಗ್ಲೀಷ್ ಬೇಕು, ಅದು ಬರೋಕ್ಕೊಂದು ವಯಸ್ಸಿದೆ, ಖಂಡಿತ ಬರುತ್ತೆ. ನಮಗೆಲ್ಲ ಎಲ್ಲಿತ್ತು, ನಾವೆಲ್ಲ ಓದಾಗ ಬರೀ ಕನ್ನಡ ಮೀಡಿಯಮಲ್ಲೇ ಓದಿರೋದು. ನಮ್ಮ ಸ್ನೇಹಿತರಿಗೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಕ್ಲಾಸ್ 1 ಆಫೀಸರ್ಸ್ ಆಗಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಹಳ್ಳಿಯ ಮಕ್ಕಳು ಅಷ್ಟೇ. ಯಾಕೆ ಟಿ ವಿನ ರೀಸೆಂಟಾಗಿ ಒಂದು ಸಾರಿ ಹೇಳಿದ್ದೆ ನಾನು ನಿಮಗೆ, ಇಸ್ರೋ ಚಂದ್ರಯಾನ 3 ಮಾಡಿದಾಗ ಅದರಿರ್ತಕ್ಕಂಥ ಸೈಂಟಿಸ್ಟ್ ಇದ್ರಲ್ಲ ಗ್ರೂಪು, ಆ ಗ್ರೂಪ್ನಲ್ಲಿ 9 ಜನ ವಿಜ್ಞಾನಿಗಳು ಕನ್ನಡ ಶಾಲೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿದವರು. 9 ಜನ ಫೋಟೋಕ್ಕೆ ಆರ್ಟಿಕಲ್ ಎಲ್ಲ ಕೊಟ್ಟಿದ್ರು. ಇದು ಸತ್ಯ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಸೊ ಇಲ್ಲಿ ಮಾಧ್ಯಮ ಮುಖ್ಯ ಅಲ್ಲ, ನೀವಿರತಕ್ಕಂಥ ಸ್ಥಳ ಮುಖ್ಯ, ತಂದೆ ತಾಯಿಗಳು ಮುಖ್ಯ. CBS ಆದ್ರೇನು, ICS ಆದ್ರೇನು, ಸುಮ್ಮನೆ ಅದೊಂದು ಕ್ರೇಜ್ ಅಷ್ಟೇ. ಸ್ವಲ್ಪ ಮಕ್ಕಳು ಚಿಕ್ಕದಲ್ಲಿ ಶಾರ್ಪ್ ಆಗಿರ್ತಾರೆ, ತುಂಬ ಸ್ಟ್ರಿಕ್ಟ್ ಮಾಡಿ ಪ್ರೆಷರ್ ಹಾಕಿ ಏನು ಓದಿಸಿ ಮಾತಾಡ್ತಾರೆ ಅಷ್ಟೇ. ಆದರೆ PUC ಬರಬೇಕಾದಾಗ ಅವರ ಸ್ವಂತತನ ಹೊರಗಡೆ ಬರುತ್ತೆ. ತುಂಬ ಜನ ಮಕ್ಕಳು ICSE ಸಿಲೆಬಸ್ ಮಾಡಿದ್ರು, 2nd PUCನಲ್ಲಿ ಸ್ಕೋರ್ ಕಡಿಮೆ ಮಾಡಿದ್ದಾರೆ. CBSE ಓದೋರು ಕೂಡ 2nd PUC ಫೇಲ್ ಆಗಿರೋರು ಇದ್ದಾರೆ. ಅವ್ರ ರಿಯಾಲಿಟಿ ಬರೋದು ಆವಾಗ. ಈ ಬಲವಂತವಾಗಿ ಮಕ್ಕಳನ್ನು ಬೇರೆ ಬೇರೆ ಮಾಧ್ಯಮಗಳಿಗೆ ಸೇರಿಸಿ ಸ್ಟೈಲಿಶ್ ಆಗಿ ಒಂದು ಅರ್ಥವಿಲ್ಲದೆ ಹಂಗೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೆ ನನ್ನ ಮಗು CBSE ಅಂತ ಹೇಳ್ಕೊತೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ 90% ತಂದೆ ತಾಯಿಗಳು CBSEಲ್ಲಿ ಓದಿರಲ್ಲ, ಎಲ್ಲ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದಿರೋದು. ಅದರ ಸಣ್ಣ ಪುಟ್ಟ ಇಂಗ್ಲೀಷ್ ಮೀಡಿಯಮ್ ಓದಿರ್ತಾರೆ, ಬಂದಿರ್ತಾರೆ. ಬೆಂಗಳೂರು ಬಂದು ಸಣ್ಣ ಮಕ್ಕಳೆಲ್ಲ ಬರೀ CBSE ICSEನೇ. ಸೊ ರಿಸರ್ಚ್ ಬೇಕಾದ್ರೆ ಮಾಡಲಿ, ICSE ಸಿಲೆಬಸಲ್ಲಿ ಓದಿರೋರು ಎಷ್ಟು ಜನ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಾರೆ ಅಂತ, CBSEಲಿ ಎಷ್ಟು ಜನ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಾರೆ ಅಂತ ಬೇರೆ ಸ್ಥಳದಲ್ಲಿ ಮಾಡಲಿ. ಇದೆಲ್ಲ ಏನೇನೂ ಇಲ್ಲ.
ಭಾಷಾ ಮಾಧ್ಯಮ ಬರೋದು ಮಗುವಿನ IQ ಮೇಲೆ ಡಿಪೆಂಡ್ ಆಗುತ್ತೆ. ಮಗು IQ ಜಾಸ್ತಿ ಇದ್ದರೆ ಅದು ಎಷ್ಟು ಬೇಕಾದ್ರೆ ಲ್ಯಾಂಗ್ವೇಜ್ ಟಕ ಅಂತ ಕಲಿಯುತ್ತೆ. IQ ಕಡಿಮೆ ಇದ್ದರೆ ಇಂಗ್ಲೀಷ್ ಕೂಡ ಅವ್ರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದು ಎರಿಡಿಟಿನೂ ಎಫೆಕ್ಟ್ ಆಗುತ್ತೆ. ತಂದೆ ತಾಯಿಗಳ ಎರಿಡಿಟಿ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ. ಇದು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಒಂದು ಸ್ಕೂಲ್ಗೆ ಆಗ್ಬಿಟ್ರೆ ಓದ್ಬಿಡ್ತವೆ ಅಂತ ಸ್ವಲ್ಪ ದಿನ ಅಷ್ಟೇ. ಬೇರೆ ಬೇರೆ ಈ ನಾನಾ ಮಾಧ್ಯಮಗಳು ಬರ್ತಾ ಇದೆ. ಮಕ್ಕಳಿಗೆ ಬ್ರಿಲಿಯಂಟ್ ಮಾಡಿಬಿಡ್ತೀವಿ, ಮೆಮೊರಿ ಡೆವಲಪ್ ಮಾಡಿಬಿಡ್ತೀವಿ. ಅವೆಲ್ಲ ಕ್ಷಣಿಕ, ಅಷ್ಟೊಂದು ಎಫೆಕ್ಟ್ ಆಗಲ್ಲ. ತನ್ನ ಹೊರಗಡೆ ಬರಬೇಕು, ಸಾಧನೆ ಮೇಲೆ ಬುದ್ಧಿ ಬೆಳವಣಿಗೆ ಆಗಬೇಕು, ದೇಹದ ರಚನೆ, ಮನಸ್ಸಿನ ರಚನೆ, ವಾತಾವರಣದ ಮೇಲೆ ಮೆಮೊರಿ ಡೆವಲಪ್ ಆಗುತ್ತೆ. ಮೆಮೊರಿ ಡೆವಲಪ್ ಆದರೆ ಸಾಕು, ಅವ್ನು ಓದೋದನ್ನು ನೆನಪಿಟ್ಕೊತಾನೆ. ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರು ಮೆಮೊರಿ ಡೆವಲಪ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಿಮ್ಮ ಮನೆಯ ಪರಿಸರ ತುಂಬ ಮುಖ್ಯ, ಶಾಲೆಯ ಪರಿಸರ ತುಂಬ ಮುಖ್ಯ, ಮತ್ತು ಮಗುವಿನ ಯೋಗ್ಯತೆ ಅಂದರೆ ಅದು ಹೇಗಿದೆ, ಹೇಗೆ ಬೆಳೀತಾ ಇದೆ ಅದು ತುಂಬ ಮುಖ್ಯ. ಇದನ್ನು ಬಿಟ್ಟು ಬೇರೆಲ್ಲ ಮುಖ್ಯ ಅಲ್ಲ. ಸಿಕ್ಕಿದೆಯಾ ಸೇರಿಸಿ, ಇಲ್ವಾ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಮಗು CBSEಲೇ ಓದಬೇಕು, ICSEಲೇ ಓದಬೇಕು ಅಂತ ಒದ್ದಾಡ್ತಾರೆ. ನನ್ನ ಅನುಭವದಲ್ಲಿ, ಯಾಕೆ ನಾನು ಅನುಭವ ಅಂತ ಹೇಳ್ತೀನಿ ಅಂದರೆ, ನಮ್ಮ ಯೋಗ ಶಾಲೆಗೆ ತುಂಬ ಜನ ಬರ್ತಾ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಓದ್ತಾ ಇರ್ತಾರೆ. ನಾನು ಕೂಡ ಸಿಟಿನಲ್ಲಿ ನೋಡಿದ್ದೀನಿ, ಕೆಲವೆಲ್ಲ ಪಾಠಗಳನ್ನು ಮಾಡ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ತುಂಬ ಟೀಚಿಂಗ್ಸ್ ಮಾಡಿದ್ದೀನಿ. 10 ವರ್ಷ ಎಲ್ಲ ಕಡೆ ಓಡಾಡಿದ್ದೀನಿ. ಆ ಜನರ ಸೈಕಾಲಜಿನ ನೋಡಿದ್ದೀನಿ, ಎಷ್ಟು ಓದಿರೋನ್ನೆಲ್ಲ ನೋಡಿದ್ದೀನಿ. ಸಣ್ಣ ಶಾಲೆಯಿಂದ ಬಂದು ತುಂಬ ಸಕ್ಸಸ್ ಆಗಿದ್ದಾರೆ. ಹೇಗೆ ಬಂತು? ಅವಾಗ ICSE ಇತ್ತಾ, CBSE ಇತ್ತಾ? ಎಷ್ಟು ವರ್ಷದಿಂದ ಬಂದಿದೆ? ಅನುಕೂಲ ಇದೆಯಾ, ಆರಾಮಾಗಿದೆಯಾ, ಸೇರಿಸಿ. ಇಲ್ವಾ ಅಂದರೆ ಸ್ಟೇಟ್ ಸಿಲೆಬಸ್ ಬೆಸ್ಟು. ಅದಕ್ಕಿಂತ ಬೆಸ್ಟ್ ನ್ಯೂ ಟ್ರೆಂಡ್, ಬದಲಾವಣೆಯ ಪರ್ವದಲ್ಲಿ ಎಲ್ಲರೂ ವಿದ್ಯಾವಂತರು ಸರ್ಕಾರಿ ಶಾಲೆ ಕಡೆ ಗಮನ ಹರಿಸಿ. ಅದರಲ್ಲೂ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಲಿ. ಆಗ ಬದಲಾವಣೆ ಆಗುತ್ತೆ. ನೋಡಿ, ಸರ್ಕಾರಿ ಶಾಲೆಗಳು ಬೆಳುತ್ತೆ, ಖರ್ಚು ಕಡಿಮೆ ಆಗುತ್ತೆ, ವಿದ್ಯಾಭ್ಯಾಸ ಉಚಿತವಾಗಿ ಎಲ್ಲರಿಗೂ ಸಿಗುತ್ತೆ, ಒಳ್ಳೆಯ ಪ್ರತಿಭೆ ಹೊರಗಡೆ ಬರುತ್ತೆ. ಇದ್ರ ಬಗ್ಗೆ ಈಗ ಟೆಕ್ಕಿಗಳು ಗಮನ ಹರಿಸಿದ್ದಾರೆ. ನಿಜವಾಗಿ ಅವರಿಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಸೊ ಬುದ್ಧಿವಂತರೇ ಎಚ್ಚರಗೊಳ್ಳಿ. ಸುಮ್ಮನೆ ಯಾವುದೋ ಮೌಢ್ಯ ಅಂದರೆ ಯಾವ ಶಾಲೆಗೆ ಹಾಕ್ಬಿಟ್ಟು ಬ್ರಿಲಿಯಂಟ್ ಆಗ್ಬಿಡ್ತಾನೆ ಅಂತಲ್ಲ. ಶಿಸ್ತು ಕಲಿಬೇಕು, ವ್ಯಕ್ತಿತ್ವ ಇರಬೇಕು, ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು, ಅಷ್ಟೇ. ಅರ್ಥ ಆಯ್ತಾ? ಡೋಂಟ್ ವರಿ, ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗೆ ಸೇರಿಸಿ ನಿಮ್ಮಂಥ ವಿದ್ಯಾವಂತರು ಫಾಲೋ ಅಪ್ ಮಾಡಿದಾಗ ಅದು ಬೆಳೆಯುತ್ತೆ. ನೀವು ಸಹಕಾರಿಯಾಗಿ ಹೋಗಿ ಇನ್ನೇನು ಮಾಡಬೇಕು ಅಂತ ರಿಸರ್ಚ್ ಮಾಡಿ, ಹೆಲ್ಪ್ ಮಾಡಿ. ಓಕೆ, ಥ್ಯಾಂಕ್ ಯು.